ನಾವು ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದೆ ನಾವು ಗೆಲ್ಲಲ್ಲ ಅಂತ, ಬಟ್ ಫೈನಲಿ ವಿ ವನ್ ದ ಮ್ಯಾಚ್. ಸೊ ರಿಯಲಿ ಇಟ್ಸ್ ಸೋ ಹ್ಯಾಪಿ ಇನ್ our home stadium we have done. Cheers to RCB, ವಿರಾಟ್ ಕೊಹ್ಲಿ. ಲಾಸ್ಟ್ ಓವರ್ಸ್ ಅದಕ್ಕೆ ಮುಂಚೆ ಓವರ್ ಭುವನೇಶ್ವರ್ ಹಾಕಿದ್ರೆ 22 ರನ್ಸ್ ಆಲ್ ಓವರ್ ಬಾಲ್ಸ್ ಎಲ್ಲ. ಸೊ ಅದು ನಮ್ಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಆಮೇಲೆ ಟ್ವಿಸ್ಟ್ ಆಗಿದೆ, ಹೇಸಲ್ವುಡ್ ಬರುವಾಗ ಚೆನ್ನಾಗಿತ್ತು ಮ್ಯಾಚ್. ಸೊ ಹ್ಯಾಪಿ ಸರ್. ಒಂದು ಓವರ್ 2 ವಿಕೆಟ್. ಇವತ್ತು ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಗೆದ್ದಿರೋದ್ರಿಂದ ಯಾವ ತರ ಆರ್ಸಿಬಿ ಫ್ಯಾನ್ ಆಗಿರ್ತಾರೆ ಸರ್? ಹೇಳಕ್ಕಾಗಲ್ಲ ಸರ್, RCB. ಸೊ ಅದು ಹೇಳಕ್ಕಾಗಲ್ಲ, ಅಷ್ಟು ಹ್ಯಾಪಿ ಆಗಿದ್ದೀವಿ ಸರ್. ನಮ್ದು ಹೋಮ್ 3 ಮ್ಯಾಚ್ ನಾವು ಲಾಸ್ಟ್ ಆಗಿದೆ. ಸೊ ಈ ಮ್ಯಾಚ್ ವಿನ್ ಆಗಿದೆ. ಸೊ ಒನ್ ಮೋರ್ ಮ್ಯಾಚ್ DC ಹತ್ರ ಇದೆ ಡೆಲ್ಲಿ. ಆಮೇಲೆ ಇನ್ನೊಂದು ಮ್ಯಾಚ್ CSK, ಅದು ಮೇನ್ ಮ್ಯಾಚ್ May 2nd 4th ಅದು ಅವಾಗ ಆಗುತ್ತೆ ಸರ್. ಸೊ ಆ ಮ್ಯಾಚ್ ನಾವು ಗೆಲ್ಬೇಕು CSK ಮೇಲೆ. ಈಗ ಡೆಲ್ಲಿನಲ್ಲಿ KL ರಾಹುಲ್ ಆಡ್ತಾರೆ ಕರ್ನಾಟಕ. ಸೊ ಅವರು ನಮ್ ಡೆಲ್ಲಿ ಕೊಹ್ಲಿ ಅವರು ಡೆಲ್ಲಿ, ಅವರು ಅಲ್ಲಿ ಕಾಂತಾರ, ಅವ್ರು ಅಲ್ಲಿಗೆ ತೋರಿಸ್ತಾರೆ ಅಷ್ಟೇ. ಇವ್ರು ಇಲ್ಲಿ, ಅವ್ರಲ್ಲಿ ಅಲ್ಲಿ ತೋರಿಸ್ತಾರೆ. ಜೈ RCB. ಯಾರು ಚೆನ್ನಾಗಿ ಆಡಿದ್ದು? ವಿರಾಟ್ ಕೊಹ್ಲಿ. ಸೊ ಇವತ್ತು ಯಾರು ಬರ್ತಾರೆ ಇವತ್ತು? ರಾಜ್ಕುಮಾರ್. ಓಕೆ, ರಾಜ್ಕುಮಾರ್ ಯಾರು? ಅಪ್ಪು ಅವ್ರ ಅಪ್ಪ. ಒಂದ್ ಸಾಂಗ್ ಹೇಳು, ಯಾವ್ದಾರ ಒಂದು. ಯಾವ್ದು? ಅಪ್ಪುದಾಗ್ಲಿ ರಾಜ್ಕುಮಾರ್ದಾಗ್ಲಿ. ಒಂದ್ ಸಾಂಗ್ ಹೇಳು. ಬೊಂಬೆ ಹೇಳುತ್ತೈತೆ ಹೇಳು. ಬೊಂಬೆ ಹೇಳುತ್ತೈತೆ. ಹಾ, ನೀನೇ ರಾಜ್ಕುಮಾರಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಬರ್ತಡೇ ದಿನ ಸ್ಪೆಷಲ್ ಗಿಫ್ಟ್, ಮತ್ತೆ ಕ್ರಿಕೆಟ್ ದೇವರು ಸಚಿನ್ ಅವರ ಬರ್ತ್ಡೇ ಕೂಡ. ಸೊ ಒಂಥರ ಶುಭಾರಂಭ ಆಗಿದೆ. ಅಲ್ಲಿ ಸ್ಟೇಡಿಯಂ ಒಳಗಡೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಹಾಡು ತುಂಬಾ ಅದ್ಭುತವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ಗೆ ಡೆಡಿಕೇಟ್ ಆಗಿತ್ತು. ಸೊ ಬಹಳ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ RCB.